ತನ್ನ ಕ್ಯಾಂಪಿನಿಂದ ಆಚೆ ಬಂದು ಜನರಲ್ ವಾರ್ಡ್ ಕಡೆ ಹೋಗ್ತಿದ್ದ ಆ ಲೇಡಿ ಡಾಕ್ಟರ್ ರುದ್ರನ ಆ ಅರ್ಜೆಂಟ್ ವಾಯ್ಸ್ ಕೇಳಿದ ತಕ್ಷಣ ಏನು ಎಮರ್ಜೆನ್ಸಿ ಅಂತ ಫುಲ್ ಸ್ಪೀಡ್ ನಲ್ಲಿ ಅಲ್ಲಿಗೆ ಓಡ್ ಬಂದ್ರು. ಆದಿರ ಇತ್ತ ನೋವಿನಿಂದ ಪೂರ್ತಿಯಾಗಿ ಒದ್ದಾಡ್ತಿದ್ಲು. ಅವಳು ಡಾಕ್ಟರ್ ಕೈನ ತುಂಬಾನೇ ಗಟ್ಟಿಯಾಗಿ ಹಿಡ್ಕೊಂಡು ಅಂದ್ಲು, ಪ್ಲೀಸ್ ಬೇಗ ಏನಾದ್ರೂ ಮಾಡಿ ಡಾಕ್ಟರ್, ನನ್ಗೆ ಈ ನೋವು ತಡೆಯೋಕ್ಕಾಗ್ತಿಲ್ಲ. ಆ ಪಾಪುಗಳು ಆವಾಗ್ಲೇ ತಾವಾಗೆ ಹೊರಗೆ ಬರ್ತಿದ್ದಾರೆ ಅನ್ನೋ ತರ ಫೀಲ್ ಆಗ್ತಿದೆ. ಪ್ಲೀಸ್ ಬೇಗ ಏನಾದ್ರೂ ಇಂಜೆಕ್ಷನ್ ಕೊಡಿ ಡಾಕ್ಟರ್, ನನಗೆ ತುಂಬಾನೇ ನೋವು ಆಗ್ತಿದೆ ಅಂತ ಹೇಳ್ತಾ ಅವಳು ತನ್ನ ಇನ್ನೊಂದು ಕೈಯಿಂದ ಹೊಟ್ಟೆಯನ್ನ ಗಟ್ಟಿಯಾಗಿ ಹಿಡಿದು ಬೆನ್ನನ್ನ ಪದೇ ಪದೇ ಹಿಂದಕ್ಕೆ ಬಾಗಿಸ್ತಾ ಇದ್ಲು. ಆ ಇಂಟೆನ್ಸ್ ಪೇನ್ ಅವಳ ಬಾಡಿನ ಪೂರ್ತಿಯಾಗಿ ಸುಸ್ತು ಮಾಡ್ತಿತ್ತು. ಜಸ್ಟ್ ಕೆಲವು ಸೆಕೆಂಡ್ಸ್ನಲ್ಲೇ ಆ ನೋವು ಇನ್ಯಾವ ರೇಂಜ್ ಜಾಸ್ತಿ ಆಯಿತು ಅಂದ್ರೆ ಅವಳಿಗೆ ಅದನ್ನ ಸ್ವಲ್ಪನೂ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಡಾಕ್ಟರ್ ಇವಾಗ ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ರುದ್ರನ ನೋಡ್ತಾ ಅರ್ಜೆಂಟ್ ಆಗಿ ಅಂದ್ರು, ಇನ್ಮೇಲೆ ಒಂದು ಸೆಕೆಂಡ್ ಕೂಡ ಲೇಟ್ ಮಾಡೋದು ಬೇಡ ಮಿಸ್ಟರ್ ರಾಜವಂಶಿ, ನಾವಿವ್ರನ್ನ ತಕ್ಷಣ ಲೇಬರ್ ವಾರ್ಡ್ಗೆ ಶಿಫ್ಟ್ ಮಾಡಬೇಕು. ಡಾಕ್ಟರ್ ತಕ್ಷಣ ತನ್ನ ಸುತ್ತಲೂ ಇದ್ದ ಇಡೀ ಮೆಡಿಕಲ್ ಸ್ಟಾಫ್ನ ಅಲರ್ಟ್ ಮಾಡಿದ್ರು. ಅವರು ಆದಿರಾಳನ್ನ ತುಂಬಾನೇ ಕೇರ್ಫುಲ್ ಆಗಿ ಲೇಬರ್ ರೂಮ್ ಒಳಗಡೆ ಕರ್ಕೊಂಡು ಹೋದ್ರು. ಆದಿರಾಗೆ ಇತ್ತ ಪೇನ್ ಇನ್ನೂ ಜಾಸ್ತಿ ಆಗ್ತಿತ್ತು. ರುದ್ರನ್ಗೆ ಟೆನ್ಷನ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನೆ ಮರೆತು ಹೋಗಿತ್ತು. ಅವನು ಫುಲ್ ಅರ್ಜೆಂಟ್ ಆಗಿ ಪಾಕೆಟ್ ಇಂದ ಮೊಬೈಲ್ ತೆಗೆದು ತನ್ನ ತಂಗಿ ಅನಿಕಾಗೆ ಕಾಲ್ ಮಾಡ್ದ. ಆದಿರಾಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿರೋ ಬಿಗ್ ನ್ಯೂಸ್ ಕೇಳಿದ ತಕ್ಷಣ ಅನಿಕಾ ಫೇಸ್ ನಲ್ಲಿ ಒಂದು ಬಿಗ್ ಹ್ಯಾಪಿ ಸ್ಮೈಲ್ ಬಂತು. ಅವಳು ತನ್ನ ಎದುರುಗಡೆ ಆಟ ಆಡ್ತಿದ್ದ ಪುಟ್ಟ ಹೃದಿಕಾನ ನೋಡ್ತಾ ತುಂಬಾನೇ ಎಕ್ಸೈಟ್ ಆಗಿ ಅಂದ್ಲು, ಫೈನಲಿ ಕೊನೆಗೂ ನಿನ್ ಪುಟ್ಟ ತಂಗಿ ಇಲ್ಲಾಂದ್ರೆ ತಮ್ಮ ಈ ವರ್ಲ್ಡ್ಗೆ ಬರ್ತಿದ್ದಾರೆ ಹಾರ್ಟ್ ಬೀಟ್. ಓ ಮೈ ಗಾಡ್, ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ ಅಂಡ್ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗ್ತಿದೆ. ಅಣ್ಣ ಪ್ಲೀಸ್ ನಮಗೋಸ್ಕರ ಅಲ್ಲಿ ಸ್ವಲ್ಪ ವೇಟ್ ಮಾಡು, ನಾವಿಬ್ರು ಅಂದ್ರೆ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿಗೆ ಬರೋವರೆಗೂ ಆದಿರಾಳಿಗೆ ಪಾಪು ಡೆಲಿವರಿ ಮಾಡೋಕೆ ಬಿಡಬೇಡ ಪ್ಲೀಸ್ ಅಂದ್ಲು. ರುದ್ರ ಅವಳು ಆಡಿದ ಆ ಕ್ರೇಜಿ ಮಾತು ಕೇಳಿ ಪೂರ್ತಿ ಶಾಕ್ ಆದ. ಅವನು ಮನ್ಸಲ್ಲೇ ಗೊಣಗ್ತಾ ಅಂದ, ನೀನ್ ಸ್ವಲ್ಪ ಲೇಟಾಗಿ ಬಂದ್ರು ನಿನ್ಗೆ ಯಾವುದೇ ಲಾಸ್ ಆಗಲ್ಲ ಅನಿಕಾ, ಆದ್ರೆ ಇತ್ತ ನನ್ನ ಹಾರ್ಟ್ ಬೀಟ್ ನೋವಿನಿಂದ ನನ್ನನ್ನೇ ಕೊಲೆ ಮಾಡೋ ಹಾಗೆ ಕಾಣ್ತಿದ್ದಾಳೆ. ಓ ಗಾಡ್, ನಾನು ಇವಾಗಲೇ ಅವಳ ಹತ್ರ ಇರಬೇಕು, ಅವಳು ಒಳಗಡೆ ಎಂಥ ಪೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಳೋ ಏನೋ ಅಂತ ಅನ್ಕೊಳ್ತಾ ಅವನು ಡೈರೆಕ್ಟ್ ಆಗಿ ಲೇಬರ್ ರೂಮ್ ಒಳಗಡೆ ಹೋದ. ಅವನು ಒಳಗೋಗೋ ತಕ್ಷಣ ಚೀಫ್ ಡಾಕ್ಟರ್ ಅಂಡ್ ಅಲ್ಲಿದ್ದ ಇಡೀ ಸಿಬ್ಬಂದಿ ಇವನನ್ನೇ ನೋಡಿದ್ರು. ಅವನ ಕಣ್ಣೆದುರುಗಡೆ ಆದಿರಾ ಮಲಗಿದ್ಲು. ಅವಳ ಇಡೀ ಬಾಡಿ ಇನ್ನೂ ಪ್ರಾಪರ್ ಆಗಿ ಕವರ್ ಆಗಿರ್ಲಿಲ್ಲ. ಡಾಕ್ಟರ್ ರುದ್ರನನ್ನ ನೋಡ್ತಾ ಸೀರಿಯಸ್ ಆಗಿ ಅಂದ್ರು, ಇದೇನ್ ಮಾಡ್ತಿದ್ದೀರಿ ಮಿಸ್ಟರ್ ರಾಜವಂಶಿ, ಇದು ಡೆಲಿವರಿ ರೂಮ್, ಪ್ಲೀಸ್ ಇವಾಗಲೇ ಆಚೆ ಹೋಗಿ ಅಂದ್ರು. ರುದ್ರ ಒಳಗಡೆ ಬಂದು ತುಂಬಾನೇ ಪ್ರೀತಿಯಿಂದ, ವೆರಿ ಸಾರಿ ಡಾಕ್ಟರ್, ಆದ್ರೆ ನನಗೆ ಈ ಟೈಮ್ನಲ್ಲಿ ಹೊರಗಡೆ ಹೋಗೋಕೆ ಚಾನ್ಸೇ ಇಲ್ಲ. ನಾನು ನನ್ನ ಹೆಂಡತಿಗೆ ಅವಳ ಪ್ರತಿಯೊಂದು ಕಷ್ಟದ ಮೂಮೆಂಟ್ನಲ್ಲೂ ಜೊತೆಯಾಗಿರ್ತೀನಂತ ಪ್ರಾಮಿಸ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಈ ಬಿಗ್ ಸೆಕೆಂಡ್ ನನ್ನ ಲೈಫ್ನ ರಿಯಲ್ ಟಾಕ್ ಆಫ್ ದಿ ಟೌನ್ ಆಗೋ ರೊಮ್ಯಾಂಟಿಕ್ ಕ್ಷಣ. ಹಾಗಿರ್ಬೇಕಾದ್ರೆ ನಾನು ಹೇಗೆ ತಾನೇ ಆಚೆ ಹೋಗ್ಲಿ ಹೇಳಿ, ಪ್ಲೀಸ್ ನನಗೆ ನನ್ನ ವೈಫ್ ಜೊತೆ ಇರೋಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ತಾ ಅವನು ಆದಿರಾ ಮಲಗಿದ್ದ ಬೆಡ್ ಹತ್ರ ಬಂದ. ಅವನು ಅವಳ ಕೈನ ತುಂಬಾನೇ ಗಟ್ಟಿಯಾಗಿ ಹಿಡ್ಕೊಂಡ. ಆದಿರಾ ಫುಲ್ ಸಿಟ್ಟಿನಿಂದ ಅವನನ್ನೇ ನೋಡ್ತಾ ಅಂದ್ಲು, ನನಗೆ ತುಂಬಾನೇ ಜೋರಾಗಿ ಪೇನ್ ಆಗ್ತಿದೆ ರಾಜವಂಶಿ ಸರ್, ದಯವಿಟ್ಟು ಡಾಕ್ಟರ್ ಹೇಳಿ ಆ ಪಾಪನ ಬೇಗ ಹೊರಗಡೆ ಇಳ್ಕೊಳ್ಳೋಕೆ ಅಂತ ಹೇಳಿ ಅಂದ್ಲು. ರುದ್ರ ತಕ್ಷಣ ಸಮಾಧಾನ ಮಾಡ್ತಾ ಅಂದ, ನಾನು ಡೈರೆಕ್ಟ್ ಆಗಿ ಆ ತರ ಹೇಗ್ ಹೊರಗೆ ತೆಗಿಯೋಕೆ ಆಗುತ್ತೆ ಹಾರ್ಟ್ ಬೀಟ್, ಡಾಕ್ಟರ್ಸ್ ತಮ್ಮ ಕೆಲಸನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ, ಅವರು ಇನ್ ಸ್ವಲ್ಪ ಹೊತ್ತಿನಲ್ಲೇ ನಿನ್ಗೆ ಡೆಲಿವರಿ ಮಾಡ್ತಾರೆ ಕಣೋ ಅಂದ. ಆದಿರಾ ಅಲ್ಕಡಿತಾ ಕೋಪದಿಂದ ಅಂದ್ಲು, ನೀವು ದಿನ ಬೆಳಿಗ್ಗೆ ನನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮಗುವಿಗೆ ಕಿಕ್ ಮಾಡು ಅಂತ ಕೇಳ್ತಿದ್ರಲ್ಲ, ಆವಾಗ ಆ ಪಾಪು ನಿಮ್ ಮಾತು ಕೇಳಿ ತಕ್ಷಣ ಓದಿತಿದ್ದ ಅಲ್ವಾ, ಆವಾಗ ಅವನು ನಿಮ್ ಮಾತನ್ನ ಅಷ್ಟೊಂದು ಈಸಿಯಾಗಿ ಫಾಲೋ ಮಾಡ್ತಿದ್ದ. ಹಾಗಿರ್ಬೇಕಾದ್ರೆ ಇವಾಗ ಏನಾಗಿದೆ ನಿಮ್ಮ ಆ ಬಿಗ್ ಪವರ್ಗೆ, ಇವಾಗ ಅವನಿಗೆ ಬೇಗನೆ ಹೊರಗಡೆ ಬರೋಕೆ ಆರ್ಡರ್ ಮಾಡಿ ರಾಜವಂಶಿ ಸರ್, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳ್ತಾ ಅವಳು ಆ ನೋವು ತಡೆಯೋಕಾಗದೆ ಜೋರಾಗಿ ಕಿಚ್ಚಾಡಿದ್ಲು. ರುದ್ರ ಯಾವುದೇ ಮಾತಿಲ್ಲದೆ ಅವಳನ್ನೇ ನೋಡ್ತಾ ಇದ್ದ. ಆದಿರಾಳ ಆ ನಡುಗ್ತಿರೋ ಧ್ವನಿ ಅಂಡ್ ಅವಳ ಕಣ್ಣುಗಳನ್ನ ನೋಡಿದ್ರೆ ಅವಳು ಇನ್ಯಾವ ರೇಂಜ್ಗೆ ಪೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಅವನು ಅವಳ ಕೈಯನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಅಂದ, ಸ್ವಲ್ಪ ರಿಲ್ಯಾಕ್ಸ್ ಆಗು ಹಾರ್ಟ್ ಬೀಟ್, ಜಸ್ಟ್ ಟೇಕ್ ಇಟ್ ಈಸಿ
ಆದಿರಾ ಜೋರಾಗಿ ಕೂಗಿದ್ಲು. ನಾನಿಲ್ಲಿ ನೋವಿಂದ ಸತ್ತು ಹೋಗ್ತಿದ್ದೀನಿ. ಅಂಡ್ ನಿಮ್ಗೆ ನಾನು ರಿಲ್ಯಾಕ್ಸ್ ಆಗ್ಬೇಕಾ? ಫಸ್ಟ್ ನೀವು ಇಲ್ಲಿಂದ ಹೊರಗಡೆ ಹೋಗಿ ರಾಜವಂಶಿ ಸರ್. ಇಲ್ಲ ಅಂದ್ರೆ ಇವಾಗಲೇ ನಾನು ನಿಮ್ಮನ್ನ ಇಲ್ಲಿಂದ ಆಚೆ ತಳ್ಳಿಬಿಡ್ತೀನಿ ಅಂದ್ಲು. ರುದ್ರ ತಕ್ಷಣ ತನ್ನ ರಾಯಲ್ ಆಟಿಟ್ಯೂಡ್ನಲ್ಲಿ ಅಂದ, ಹಲೋ ಹಾರ್ಟ್ ಬೀಟ್, ನಾನು ಇಷ್ಟೊಂದು ಬಿಗ್ ರಾಜವಂಶಿ ಇಂಡಸ್ಟ್ರೀಸ್ನ ಸಿಇಒ. ಇಡೀ ವರ್ಲ್ಡ್ ನನ್ನ ಹೆಸರು ಕೇಳಿದ್ರೇನೆ ಹೆದರುತ್ತೆ. ನಾನ್ ಅನ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಒಂದೇ ಸೆಕೆಂಡ್ನಲ್ಲಿ ಎಲ್ಲಿಂದ ಬೇಕಾದ್ರೂ ಗೆಟ್ ಔಟ್ ಮಾಡಬಲ್ಲೆ. ಹಾಗಿರ್ಬೇಕಾದ್ರೆ ನೀನ್ ನನ್ನಿಂದ ಹೊರಗೆ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಡ್ತಿದ್ಯಾ ಅಂದ. ಆದಿರಾ ತುಂಬಾನೇ ಸ್ಪೀಡ್ ಆಗಿ ಉಸಿರಾಡ್ತಾ ಇವನು ಮಾತು ಕೇಳಿ ಇರಿಟೇಟ್ ಆದ್ಲು. ಅವಳಿವಾಗ ಡೈರೆಕ್ಟ್ ಆಗಿ ಡಾಕ್ಟರ್ ಕಡೆ ನೋಡ್ತಾ, ಪ್ಲೀಸ್ ಈ ವ್ಯಕ್ತಿನ ಫಸ್ಟ್ ನಿಂದ ಹೊರಗಡೆ ಕಳಿಸಿ ಡಾಕ್ಟರ್. ಇಲ್ಲ ಅಂದ್ರೆ ಈ ನೋವಿನ ಮಧ್ಯೆ ನಾನು ಇವನಿಗೆ ಏನ್ ಮಾಡ್ತೀನಂತ ನನಗೆ ಗೊತ್ತಾಗಲ್ಲ ಅಂದ್ಲು. ಅವಳು ಮಾತಾಡ್ತಿರುವಾಗ ಅವಳ ಇಡೀ ಬಾಡಿ ಆ ನೋವಿಗೆ ತುಂಬಾನೇ ಟೈಟ್ ಆಗ್ತಿತ್ತು. ಡಾಕ್ಟರ್ಗಂತೂ ಇವರಿಬ್ಬರ ಕಾನ್ವರ್ಸೇಷನ್ ಕೇಳಿ ಪ್ರತಿಯಾಗಿ ಏನ್ ಆನ್ಸರ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವರಿಗೆ ಆ ರುದ್ರ ರಾಜವಂಶಿ ಅಗನಿಸ್ಟ್ ಆಗಿ ಏನೂ ಮಾಡೋಕೆ ಆಗ್ತಿರ್ಲಿಲ್ಲ. ಇತ್ತ ಆದಿರಾಳಿಗೆ ಬೇಡ ಅಂತ ಹೇಳೋಕ್ಕೂ ಚಾನ್ಸ್ ಇರಲಿಲ್ಲ. ಅವರು ಕರೆಕ್ಟ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಜಗಳದ ಮಧ್ಯೆ ಸಿಕ್ ಹಾಕೊಂಡಿದ್ರು. ರುದ್ರ ಇವಾಗ ಮೆಲ್ಲಗೆ ಆದಿರ ಕೂದಲನ್ನ ಸವರ್ತಾ ಪ್ರೀತಿಯಿಂದ ಅಂದ, ಶಾಂತವಾಗಿರು ಹಾರ್ಟ್ ಬೀಟ್. ನಿನ್ಗಿವತ್ತು ಯಾಕೆ ಇಷ್ಟೊಂದು ಜಾಸ್ತಿ ಕೋಪ ಬರ್ತಿದೆ ಹೇಳು ಅಂದ. ಆದಿರ ಅವನ ಕಡೆನೆ ಸಿಟ್ಟಿನಿಂದ ನೋಡ್ತಾ, ಕೋಪನ? ಈ ಟ್ವಿನ್ಸ್ ಮಕ್ಕಳು ಫಸ್ಟ್ ಜನಿಸಲಿ ರಾಜವಂಶಿ ಸರ್. ಅದಾದ್ಮೇಲೆ ಇನ್ಮೇಲೆ ನೀವು ನನ್ನನ್ನ ಮುಟ್ಟೋಕ್ ಬಂದ್ರು ನಿಮ್ ಎರಡು ಕೈನ ನಾನೇ ಬ್ರೇಕ್ ಮಾಡ್ತೀನಿ, ನೋಡ್ತಾ ಇರಿ. ನನ್ನನ್ನ ಮತ್ತೆ ಪ್ರೆಗ್ನೆಂಟ್ ಮಾಡೋ ಮ್ಯಾಟರ್ನ ಇವಾಗ್ಲೇ ಮರ್ತು ಬಿಡಿ. ಇನ್ಮೇಲೆ ನಿಮ್ ರೂಮ್ ಬೇರೆ ಅಂಡ್ ನನ್ ರೂಮ್ ಬೇರೆ, ಇಬ್ರಿಗೂ ಸೆಪರೇಟ್ ಬೆಡ್ರೂಮ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ ಅಂದ್ಲು. ಇದನ್ನ ನೋಡಿದ ತಕ್ಷಣ ಕೇಳಿದ ತಕ್ಷಣ ರುದ್ರನ್ಗೆ ಅವಳ ಹೊಟ್ಟೆ ನೋವಿನ ತೀವ್ರತೆ ಅರ್ಥ ಆಯ್ತು. ಆದ್ರೂ ಅವಳು ಆಡಿದ ಆ ಕ್ಯೂಟ್ ಕಂಡೀಷನ್ ಕೇಳಿ ಅವನಿಗೆ ಒಳಗೊಳಗೆ ಜೋರಾಗಿ ನಗು ಬಂತು. ಮಕ್ಕಳಿಗೆ ಜನ್ಮ ನೀಡೋ ಆ ಡೆಲಿವರಿ ಟೈಮ್ನಲ್ಲಿ ಲೇಡೀಸ್ಗೆ ತುಂಬಾನೇ ಕಷ್ಟ ಇರುತ್ತೆ. ಅದ್ರಲ್ಲೂ ಇವಳು ಇವತ್ತು ಟ್ವಿನ್ಸ್ ಬೇಬೀಸ್ಗೆ ಜನ್ಮ ನೀಡ್ತಿದ್ದಾಳೆ. ಪಾಪ ಆ ಮುದ್ದಾದ ಹುಡುಗಿ ಎಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದಾಳೆ. ಅವಳ ಇಡೀ ಬಾಡಿ ಇವಾಗ ಬೆವರಿನಿಂದ ಪೂರ್ತಿಯಾಗಿ ಒದ್ದೆಯಾಗಿತ್ತು. ಅಂಡ್ ಡಾಕ್ಟರ್ಸ್ ಇತ್ತ ತಮ್ಮ ಕೆಲಸನ ತುಂಬಾನೇ ಸ್ಪೀಡ್ ಆಗಿ ಮಾಡ್ತಿದ್ರು. ಲೇಡಿ ಡಾಕ್ಟರ್ ಅವಳನ್ನ ನೋಡ್ತಾ ಅಂದ್ರು, ಇವಾಗ ಫುಲ್ ಫೋರ್ಸ್ ಇಂದ ಪುಷ್ ಮಾಡಿ ಆದಿರಾ. ನೀವು ಇವಾಗ ನಿಜವಾಗಿಯೂ ನಿಮ್ಮ ಪೂರ್ತಿ ಶಕ್ತಿ ಹಾಕಿ ತಳ್ಳಬೇಕು. ನಿಮ್ಮ ಲೋವರ್ ಬಾಡಿಯಿಂದ ಪ್ರೆಸ್ ಮಾಡಿ ಅಂಡ್ ನಿಮ್ಮ ಅಪ್ಪರ್ ಬಾಡಿನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಇಡಿ ಅಂದ್ರು. ಫಸ್ಟ್ ಒಂದು ಪಾಪು ಹೊರಗಡೆ ಬರುತ್ತೆ, ಅದಾದ ಜಸ್ಟ್ ಕೆಲವು ಮಿನಿಟ್ಸ್ನಲ್ಲೇ ಆ ಸೆಕೆಂಡ್ ಪಾಪು ಕೂಡ ಹೊರಗೆ ಬರುತ್ತೆ ಅಂದ್ರು. ಆದಿರಾ ತನ್ನ ಫೇಸ್ ಮೆಲ್ಲಗೆ ಮೇಲಕ್ಕೆ ಎತ್ತಿ ತುಂಬಾನೇ ಎಮೋಷನಲ್ ಆಗಿ ಅಂದ್ಲು, ಹೇ ನನ್ ಮುದ್ದಿನ ರಾಜವಂಶಿ ಸರ್ನ ಪುಟ್ಟ ಮಕ್ಳೆ, ಬೇಗ ಹೊರಗಡೆ ಬನ್ನಿ ಕಂದ ಅಂದ್ಲು. ಹೀಗೆ ಹೇಳ್ತಿರುವಾಗ್ಲೇ ಅವಳು ತನ್ನ ಇಡೀ ಎನರ್ಜಿ ಹಾಕಿ ಪೂರ್ತಿಯಾಗಿ ಪುಷ್ ಮಾಡ್ತಿದ್ಲು. ಡಾಕ್ಟರ್ ಇವಾಗ ಇನ್ನು ತುಂಬಾನೇ ಫಾಸ್ಟ್ ಆಗಿ ತಮ್ಮ ಪೊಸಿಷನ್ ಮಾಡ್ತಿದ್ರು ಅಂಡ್ ಆದಿರಾ ಕಂಟಿನ್ಯೂಸ್ ಆಗಿ ಪುಷ್ ಮಾಡ್ತಾನೆ ಇದ್ಲು. ರುದ್ರ ಅವಳ ಕೈನ ತುಂಬಾನೇ ಟೈಟ್ ಆಗಿ ಹಿಡ್ಕೊಂಡಿದ್ದ. ಕೆಲವು ಸೆಕೆಂಡ್ ಆದಿರಾ ನೋವಿನಲ್ಲಿ ಅವನ ಕೈ ಬಿಡ್ತಿದ್ಲು. ಇನ್ನೂ ಕೆಲವು ಸೆಕೆಂಡ್ ತಾನೇ ಅವನ ಕೈನ ಗಟ್ಟಿಯಾಗಿ ಹಿಡಿದು ಹೇಳ್ಕೊಳ್ತಿದ್ಲು. ರುದ್ರ ಅವಳನ್ನ ಚೇರಪ್ ಮಾಡ್ತಾ ಅಂದ, ಕಮಾನ್ ಹಾರ್ಟ್ ಬೀಟ್, ಇನ್ನು ಸ್ವಲ್ಪ ಜೋರಾಗಿ ಪುಷ್ ಮಾಡು ಅಂದ. ಇದನ್ನ ಕೇಳಿದ ತಕ್ಷಣ ಆದಿರಾ ಫುಲ್ ಸಿಟ್ಟಿನಿಂದ ತನ್ನ ದೌಡೆಯನ್ನ ಕಚ್ಕೊಂಡ್ಲು. ಅವಳು ತನ್ನ ಕೈಲಾದಷ್ಟು ಜಾಸ್ತಿ ಎಫರ್ಟ್ ಆಗ್ತಿದ್ಲು ನಿಜ. ಆದ್ರೆ ಈ ರುದ್ರನ ಪಾಪ ಕೂಡ ಕರೆಕ್ಟ್ ಆಗಿ ಅವನ ತರಾನೇ ತುಂಬಾನೇ ಹಠಮಾರಿಯಾಗಿದ್ದ ಅನ್ಸುತ್ತೆ. ಆದ್ರೂ ಆದಿರಾ ಕಂಟಿನ್ಯೂಸ್ ಆಗಿ ಪುಷ್ ಮಾಡಿದ್ದ ಹಾಗೆ ಸಡನ್ ಆಗಿ ಆ ಲೇಬರ್ ರೂಮ್ ನಲ್ಲಿ ಒಂದು ಪುಟ್ಟ ಮಗುವಿನ ಅಳುವಿನ ಸೌಂಡ್ ತುಂಬಾನೇ ಜೋರಾಗಿ ಕೇಳಿಸ್ತು. ನೆಕ್ಸ್ಟ್ ಸೆಕೆಂಡ್ ಕೊನೆಗೂ ಒಂದು ಪಾಪು ಹೊರಗಡೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ಅವಳಿಗೆ ಮನ್ಸಲ್ಲೇ ಒಂದು ದೊಡ್ಡ ರಿಲೀಫ್ ಸಿಕ್ತು. ಆದ್ರೆ ಇವಾಗ ಅವಳ ಇಡೀ ಬಾಡಿ ಪೂರ್ತಿಯಾಗಿ ಮರಗಟ್ಟಿದ ಹಾಗೆ ಫೀಲ್ ಆಗ್ತಿತ್ತು. ಅವಳ ಹೆಲ್ತ್ ಕಂಡೀಷನ್ ಇನ್ನೂ ವೀಕ್ ಆಗ್ತಿತ್ತು. ತನಗೆ ಇಷ್ಟೊತ್ತಿಗೆ ಜಸ್ಟ್ ಒಂದು ಮಗು ಮಾತ್ರ ಹುಟ್ಟಿದೆ, ಇನ್ನು ಆ ಸೆಕೆಂಡ್ ಪಾಪು ಒಳಗಡೆನೆ ಇದೆ, ಅದು ಹೊರಗೆ ಬರಬೇಕು ಅಂತ ಅವಳಿಗೆ ಗೊತ್ತಿತ್ತು. ಆದ್ರೆ ಆ ಮೂಮೆಂಟ್ನಲ್ಲಿ ಅವಳು ಕಂಪ್ಲೀಟ್ ಆಗಿ ಸುಸ್ತಾಗಿ ಲೈಫ್ ಇಲ್ಲದ ತರ ಬ್ಲಾಂಕ್ ಆಗಿದ್ಲು ಅಂಡ್ ಅವಳ ಕಣ್ಣುಗಳನ್ನ ಮೂವ್ ಮಾಡೋಕೆ ಕೂಡ ಆಗ್ತಿರ್ಲಿಲ್ಲ. ನಾರ್ಮಲ್ ಡೆಲಿವರಿ ಇಷ್ಟೊಂದು ಬಿಗ್ ಪೇನ್ ಇಂದ ಇರುತ್ತೆ ಅಂತ ಅವಳು ತನ್ನ ಲೈಫ್ನಲ್ಲಿ ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ.
ಅವಳು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ನೋವನ್ನ ಹೇಗಾದ್ರೂ ಮಾಡಿ ತಡ್ಕೋಬೇಕು ಅಂತ ಬಿಗ್ ಡಿಸಿಷನ್ ತಗೊಂಡಿದ್ಲು ನಿಜ. ಆದ್ರೆ ಇವಾಗ ಅವಳಿಗೆ ತಾನು ಆಲ್ಮೋಸ್ಟ್ ಪ್ರಾಣ ಬಿಡೋ ರೇಂಜ್ಗೆ ಸುಸ್ತಾಗಿದ್ದೀನಿ ಅಂತ ಅನ್ನಿಸ್ತಿತ್ತು. ಅವಳ ಕಣ್ಣು ರೆಪ್ಪೆಗಳು ಮೆಲ್ಲಗೆ ಕ್ಲೋಸ್ ಆಗ್ತಿದ್ವು. ರುದ್ರ ತುಂಬಾನೇ ಹ್ಯಾಪಿಯಾಗಿ ಆ ಫಸ್ಟ್ ಪಾಪುನ ನೋಡ್ತಿದ್ದ. ನರ್ಸ್ ಆ ಮಗುವನ್ನ ತನ್ನ ಕೈಗೆ ಇಸ್ಕೊಂಡು ಬೇಗ ಬೇಗ ಪಕ್ಕದ ಟೇಬಲ್ ಕಡೆ ಕರ್ಕೊಂಡು ಹೋಗಿ ನೀಟಾಗಿ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಡಾಕ್ಟರ್ ಇನ್ನೂ ಆ ಫಸ್ಟ್ ಮಗು ಗಂಡೋ ಅಥವಾ ಹೆಣ್ಣೋ ಅನ್ನೋ ಸೀಕ್ರೆಟ್ನ ರುದ್ರನ್ಗೆ ರಿವೀಲ್ ಮಾಡಿರ್ಲಿಲ್ಲ. ಅದು ಕ್ಯೂಟ್ ಗಂಡು ಪಾಪುನ ಅಥವಾ ಮುದ್ದಾದ ಹೆಣ್ಮಗುವ. ಅಂಡ್ ಇವಾಗ ಆ ಸೆಕೆಂಡ್ ಪಾಪು ಹೊರಗಡೆ ಬರೋಕೆ ಇನ್ನು ಎಷ್ಟು ಟೈಮ್ ಬೇಕಾಗಬಹುದು ಅನ್ನೋ ಸಸ್ಪೆನ್ಸ್ ಇತ್ತು. ಕೊನೆಗೂ ಆ ಸೆಕೆಂಡ್ ಪಾಪು ಕೂಡ ಹೊರಗೆ ಬರೋ ಆ ಮೇನ್ ಟೈಮ್ ಬಂತು. ಆದಿರಾ ಇವತ್ತಿಗೆ ತನ್ನ ಇಡೀ ಧೈರ್ಯವನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡಿದ್ಲು. ಅವಳ ಇಡೀ ಬಾಡಿ ಪೂರ್ತಿ ಎನರ್ಜಿ ಇಲ್ಲದೆ ಡಲ್ ಆಗಿತ್ತು. ಆದ್ರೂ ಡಾಕ್ಟರ್ ಇವಾಗ ಮತ್ತೆ ಪುಷ್ ಮಾಡಿ ಅಂತ ಹೇಳಿದ ತಕ್ಷಣ ಅವಳು ತನ್ನ ಕೊನೆಯ ಶಕ್ತಿ ಹಾಕಿ ಮತ್ತೆ ತಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಆ ನೋವಿನ ಕಿರುಚಾಟ ಲೇಬರ್ ರೂಮ್ ನಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು. ಅವಳು ರುದ್ರನ ಕೈನ ಇನ್ನು ಬಿಗಿಯಾಗಿ ಹಿಡ್ಕೊಂಡ್ಲು. ಅಂಡ್ ಅವಳು ಕೈ ಹಿಡಿದ ತಕ್ಷಣ ರುದ್ರನ್ಗೆ ಸಡನ್ ಆಗಿ ತಾನಿವಾಗ ಮಗುವಿಗಿಂತ ಹೆಚ್ಚಾಗಿ ಆದಿರಾ ಹೆಲ್ತ್ನ ತುಂಬಾನೇ ಕೇರ್ ಇಂದ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ನೆನಪಾಯ್ತು. ಅವನು ಆ ಒಂದು ಸೆಕೆಂಡ್ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದ. ಜಸ್ಟ್ ಒಂದು 3 ನಿಮಿಷ ಆದ್ಮೇಲೆ ಆ ಆಪರೇಷನ್ ಪೊಸಿಷನ್ ಮತ್ತೆ ಕಂಟಿನ್ಯೂ ಆಯ್ತು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಆದಿರಾಳ ಒಂದು ಬಿಗ್ ಕಿರುಚಾಟದ ಜೊತೆನೆ ಆ ಸೆಕೆಂಡ್ ಮಗುವಿನ ಕ್ಯೂಟ್ ಆದ ಅಳುವಿನ ಸೌಂಡ್ ಕೂಡ ಇಡೀ ಹಾಸ್ಪಿಟಲ್ ರೂಮ್ ತುಂಬಾ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ತು. ಮತ್ತೊಂದ್ಸಲ ಆದಿರಾ ಆ ಎರಡನೇ ಪಾಪು ಕಡೆ ಪ್ರೀತಿಯಿಂದ ನೋಡ್ತಿರುವಾಗ್ಲೇ ಅವಳ ಕಣ್ಣುಗಳು ಪೂರ್ತಿಯಾಗಿ ಕ್ಲೋಸ್ ಆದ್ವು. ಆದ್ರೂ ಅವಳ ಗಮನ ಇನ್ನು ರುದ್ರನ್ ಮೇಲೇನೆ ಇತ್ತು. ರುದ್ರ ಅವಳ ಮುಖದ ಹತ್ರ ಬಾಗಿ ತುಂಬಾನೇ ಎಮೋಷನಲ್ ಆಗಿ, ಹೌದು ಹೌದು ಹಾರ್ಟ್ ಬೀಟ್, ನಿನ್ ರುದ್ರ ಯಾವತ್ತು ಇಲ್ಲೇ ನಿನ್ ಜೊತೆನೆ ಇರ್ತಾನೆ ಕಣೋ ಅಂದ. ಆದಿರಾ ತುಂಬಾನೇ ನಡುಗ್ತಿರೋ ವಾಯ್ಸ್ ನಲ್ಲಿ ರುದ್ರನ್ಗೆ ಲಾಸ್ಟ್ ಕೌಂಟರ್ ಕೊಟ್ಲು. ನಾನು ಈ ಡೆಲಿವರಿ ಮುಗಿದ್ ಕಂಪ್ಲೀಟ್ ಆಗಿ ಕ್ಯೂರ್ ಆದ್ಮೇಲೆ ನೋಡ್ತಾ ಇರಿ ರಾಜವಂಶಿ ಸರ್. ನಿಮ್ಮ ಈ ಆಟಿಟ್ಯೂಡ್ಗೆ ನಾನು ಪ್ರಾಪರ್ ಆಗಿ ಬ್ಯಾಂಡ್ ಬಾರಿಸ್ತಿದ್ರೆ ನನ್ನ ಹೆಸರು ಆದಿರಾನೇ ಅಲ್ಲ. ಇನ್ಮೇಲೆ ನಿಮ್ ಲೈಫ್ ನಲ್ಲಿ ನೀವ್ ಯಾವತ್ತೂ ಮರೆಯೋ ತರ ಒಂದು ಬಿಗ್ ಲೆಸನ್ ಕಲಿಸ್ತೀನಿ ಇರಿ. ಅವಳು ಆ ತರ ವೀಕ್ ಕಂಡೀಷನ್ ನಲ್ಲೂ ತನಗೆ ಬೆದರಿಕೆ ಹಾಕಿದ್ದನ್ನ ನೋಡಿ ರುದ್ರನ್ ಕಣ್ಣುಗಳು ಪೂರ್ತಿ ಆಶ್ಚರ್ಯದಿಂದ ದೊಡ್ಡದಾದ್ವು. ಅಂಡ್ ಅವನು ಡಾಕ್ಟರ್ ಕಡೆ ತಿರುಗಿ ನೋಡಿದಾಗ ಅವರ ಕೈನಲ್ಲಿದ್ದ ಆ ಸೆಕೆಂಡ್ ಪಾಪು ಇವಾಗ ಆಲ್ರೆಡಿ ಮಿಸ್ ಆಗಿತ್ತು. ಯಾಕಂದ್ರೆ ಆ ಇಬ್ರು ಕ್ಯೂಟ್ ಕ್ಯೂಟ್ ಟ್ವಿನ್ಸ್ ಬೇಬೀಸ್ಗೆ ಇವಾಗ ನರ್ಸ್ ನೀಟಾಗಿ ಬಟ್ಟೆ ಹಾಕ್ತಾ ಪಕ್ಕದ ರೂಮ್ ನಲ್ಲಿ ಅವರಿಗೆ ಬೇಕಾದ ಆ ಬೇಸಿಕ್ ಮೆಡಿಕಲ್ ಚೆಕಪ್ಸ್ ಟೆಸ್ಟ್ ಮಾಡ್ತಿದ್ಲು. ಆದಿರಾ ಇವಾಗ ಮೆಲ್ಲಗೆ ಕಣ್ಬಿಟ್ಟು ಮತ್ತೆ ಮಾತಾಡ್ತಾ ಕೇಳಿದ್ಲು, ನನ್ನ ಇಬ್ರು ಮಕ್ಕಳು ಕಂಪ್ಲೀಟ್ ಆಗಿ ಚೆನ್ನಾಗಿದಾರ ರಾಜವಂಶಿ ಸರ್ ಅಂತ ಕೇಳ್ತಿರುವಾಗ್ಲೇ ಅವಳ ಧ್ವನಿ ಅವಾಗ್ಲೇ ನಾರ್ಮಲ್ ಕಂಡೀಷನ್ಗೆ ಮರಳಿತ್ತು. ಅವಳು ಇಷ್ಟೊತ್ತು ಅನುಭವಿಸಿದ ಆ ಎಲ್ಲ ಇಂಟೆನ್ಸ್ ಪೇನ್ನ ಸಡನ್ ಆಗಿ ಮರ್ತು ಹೋದಾಗೆ ಅವಳ ಬಾಡಿ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಯ್ತು. ಅವಳು ನೆಮ್ಮದಿಯಿಂದ ಉಸಿರಾಡಿದ್ಲು. ರುದ್ರ ಅವಳ ಕೈಗೆ ತುಂಬಾನೇ ಪ್ರೀತಿಯಿಂದ ಕಿಸ್ ಮಾಡಿ ಅಂದ, ಹೌದು ಹಾರ್ಟ್ ಬೀಟ್, ಅವರಿಬ್ರು ಕಂಪ್ಲೀಟ್ ಆಗಿ ಹೆಲ್ದಿ ಆಗಿದ್ದಾರೆ. ಆದ್ರೆ ನಿನ್ಗೆ ಗಂಡು ಮಗುವಾಗಿದ್ಯಾ ಹೆಣ್ಮಗುವಾಗಿದ್ಯಾ ಅಥವಾ ಒಂದ್ ಗಂಡು ಅಂಡ್ ಒಂದು ಹೆಣ್ಣು ಮಗು ಬಂದಿದ್ಯಾ ಅಂತ ಡಾಕ್ಟರ್ ಇನ್ನೂ ಸೀಕ್ರೆಟ್ ಓಪನ್ ಮಾಡಿಲ್ಲ ಅಲ್ವಾ ಅಂದ. ಆದಿರಾ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ಅಂದ್ಲು, ನನ್ನ ಇನ್ನರ್ ಫೀಲಿಂಗ್ ಹೇಳ್ತಿದೆ ರಾಜವಂಶಿ ಸರ್, ನಮ್ಗೆ ಹುಟ್ಟಿರೋ ಆ ಇಬ್ರು ಕ್ಯೂಟ್ ಬೇಬೀಸ್ ಖಂಡಿತ ಗಂಡು ಮಕ್ಕಳೇ ಇರ್ಬೇಕು ಅಂದ್ಲು. ರುದ್ರ ತಕ್ಷಣ ನಗ್ತಾ ಕೌಂಟರ್ ಕೊಟ್ಟ, ಇಲ್ಲ ಇಲ್ಲ, ನಮ್ಗೆ ಒಂದು ಗಂಡು ಮಗು ಅಂಡ್ ಒಂದು ಹೆಣ್ಮಗು ಬಂದಿರುತ್ತೆ, ನೋಡ್ತಾ ಇರು. ನಮ್ಮ ಲಿಟಲ್ ಹಾರ್ಟ್ ಬೀಟ್ ಹೃದಿಕಾಗೆ ಜೊತೆಯಾಗಿರೋಕೆ ಒಬ್ಬ ಕ್ಯೂಟ್ ಸಿಸ್ಟರ್ ಬರ್ಲೇಬೇಕು ಅಲ್ವಾ ಅಂದ. ಆದಿರಾ ಪ್ರತಿಯಾಗಿ ಏನು ಹೇಳ್ದೆ ಜಸ್ಟ್ ಸ್ಮೈಲ್ ಮಾಡಿದ್ಲು. ಅಂಡ್ ಕರೆಕ್ಟ್ ಆಗಿ 2 ಮಿನಿಟ್ಸ್ ಆದ್ಮೇಲೆ ಡಾಕ್ಟರ್ ಒಳಗಡೆ ಬಂದ್ರು. ನರ್ಸ್ ಆವಾಗ್ಲೇ ಆದಿರಾ ಬಾಡಿನ ನೀಟಾಗಿ ಕ್ಲೀನ್ ಮಾಡಿ ಅವಳಿಗೆ ಕಂಫರ್ಟಬಲ್ ಆಗಿರೋ ಹಾಸ್ಪಿಟಲ್ ಡ್ರೆಸ್ ಚೇಂಜ್ ಮಾಡಿಸಿದ್ಲು. ಚೀಫ್ ಡಾಕ್ಟರ್ ರುದ್ರ ಅಂಡ್ ಆದಿರಾ ಇಬ್ರನ್ನು ನೋಡ್ತಾ ತುಂಬಾನೇ ಹ್ಯಾಪಿಯಾಗಿ ಅಂದ್ರು, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಂಡ್ ಮಿಸಸ್ ರಾಜವಂಶಿ, ನಿಮ್ಗೆ ಫಸ್ಟ್ ಒನ್ ಬಂದು ಸೂಪರ್ ಆಗಿರೋ ಗಂಡ್ ಮಗು ಬಂದಿದೆ ಅಂಡ್ ಅಂತ ಹೇಳ್ತಾ ಡಾಕ್ಟರ್ ಜಸ್ಟ್ ಒಂದ್ ಸೆಕೆಂಡ್ ಮಾತು ನಿಲ್ಸಿದ್ರು. ರುದ್ರನ ಫೇಸ್ ನಲ್ಲಿ ಆವಾಗ್ಲೇ ಒಂದು ಬಿಗ್ ಸ್ಮೈಲ್ ಇತ್ತು.
ಅವನ ಮನ್ಸಲ್ಲೇ ಅನ್ಕೊಂಡ, ನೆಕ್ಸ್ಟ್ ಒನ್ ಪಕ್ಕ ಹೆಣ್ಣು ಮಗುನೇ ಇರುತ್ತೆ ಅಂತ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಡಾಕ್ಟರ್ ಅವನ ಕನ್ಫ್ಯೂಷನ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತಾ ಅಂದ್ರು, ಅಂಡ್ ನಿಮ್ಮ ಆ ಸೆಕೆಂಡ್ ಚೈಲ್ಡ್ ಕೂಡ ಬಿಗ್ ಬಾಯ್, ಅಂದ್ರೆ ನಿಮ್ಗೆ ಟ್ವಿನ್ಸ್ ಬಾಯ್ಸ್ ಬಂದಿದ್ದಾರೆ. ಇಬ್ರು ಫೇಸ್ ಇವಾಗ್ಲೇ ಸೇಮ್ ಟು ಸೇಮ್ ಇದೆಯಾ ಅಂತ ಹೇಳೋಕ್ ಆಗಲ್ಲ ನಿಜ. ಆದ್ರೆ ಇಬ್ರು ಕ್ಯೂಟ್ ಗಂಡ್ಮಕ್ಳು ಅಂಡ್ ನೂರಕ್ ನೂರು ಪರ್ಫೆಕ್ಟ್ ಆಗಿ ಹೆಲ್ದಿ ಆಗಿದ್ದಾರೆ. ನಾವು ಆವಾಗ್ಲೇ ಅವರಿಗೆ ಬೇಕಾದ ಕೆಲವು ಬೇಸಿಕ್ ಚೆಕಪ್ಸ್ ಕಂಪ್ಲೀಟ್ ಮಾಡಿದೀವಿ. ಇನ್ನು ಕೆಲವು ಟೆಸ್ಟ್ ಪೆಂಡಿಂಗ್ ಇರೋದ್ರಿಂದ ಸದ್ಯಕ್ಕೆ ಅವರನ್ನ ಚಿಲ್ಡ್ರನ್ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ನೀವಿಬ್ರು ಅವ್ರನ್ನ ಪ್ರೀತಿಯಿಂದ ಮೀಟ್ ಮಾಡಬಹುದು. ನಾವು ಅವ್ರನ್ನ ಪಕ್ಕದ ಸ್ಪೆಷಲ್ ರೂಮ್ಗೆ ಶಿಫ್ಟ್ ಮಾಡಿದೀವಿ. ಸೊ ನೀವಿಬ್ರು ಅಲ್ಲಿ ಬಂದು ಮಕ್ಕಳನ್ನ ನೋಡಬಹುದು ಅಂದ್ರು. ಡಾಕ್ಟರ್ ಆಡದ್ ಮಾತು ಕೇಳಿದ ತಕ್ಷಣ ರುದ್ರನ ಫೇಸ್ ಲೈಟ್ ಆಗಿ ಚೇಂಜ್ ಆಯ್ತು. ಯಾಕಂದ್ರೆ ಅವನು ಮಗಳಿಗೋಸ್ಕರ ತಂಗಿ ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ. ಆದ್ರೆ ಆದಿರ ಫೇಸ್ ನಲ್ಲಿ ಮಾತ್ರ ಒಂದು ಬಿಗ್ ವಿಕ್ಟರಿ ಸ್ಮೈಲ್ ಇತ್ತು. ಯಾಕಂತ ಅವಳಿಗೆ ಗೊತ್ತಿರ್ಲಿಲ್ಲ ನಿಜ. ಆದ್ರೆ ಲಿಟಲ್ ಹೃತಿಕಾನ ಇಂಟೆನ್ಸ್ ಆಗಿ ಕೇರ್ ಮಾಡೋಕೆ ಅಂಡ್ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡೋಕೆ ಇಬ್ರು ಹಾರ್ಟ್ಗೂ ರಿಯಲ್ ಹಾರ್ಟ್ ಬೀಟ್ ಆಗಿರೋ ಆ ಇಬ್ರು ಗಂಡ್ ಮಕ್ಳು ತನಗ್ ಬರ್ತಾರೆ ಅಂತ ಅವಳು ತುಂಬಾನೇ ದಿನಗಳಿಂದ ಮನ್ಸಲ್ಲೇ ಅನ್ಕೊಳ್ತಿದ್ಲು. ಅದನ್ನೆಲ್ಲ ಯೋಚನೆ ಮಾಡ್ತಿರುವಾಗ್ಲೇ ಅವಳ ಕಣ್ಗಳು ಆಯಾಸದಿಂದ ಮೆಲ್ಲಗೆ ಕ್ಲೋಸ್ ಆದವು ಅಂಡ್ ಅವಳು ಇನ್ಯಾವ ರೇಂಜ್ ಡೀಪ್ ಸ್ಲೀಪ್ಗೆ ಜಾರಿದ್ಲು ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಇಷ್ಟೊಂದು ದೊಡ್ಡ ಲೇಬರ್ ಪೇನ್ ಎಫರ್ಟ್ ಅಂಡ್ ಹೈ ಮೆಡಿಸಿನ್ಸ್ ಎಫೆಕ್ಟ್ ಇಂದ ಅವಳು ಆರಾಮಾಗಿ ನಿದ್ದೆ ಮಾಡಿದ್ಲು. ಡಾಕ್ಟರ್ ಇವನನ್ನ ನೋಡ್ತಾ ನಗ್ತಾ ಅಂದ್ರು, ಇನ್ನು ಕೆಲವು ಗಂಟೆಗಳ ಕಾಲ ಅವರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ರೆಸ್ಟ್ ತಗೊಳಕ್ಕೆ ಬಿಡಿ ಮಿಸ್ಟರ್ ರಾಜವಂಶಿ. ಅವರೇ ಸ್ವತಃ ನಿಧಾನವಾಗಿ ಎಚ್ಚರಗೊಳ್ತಾರೆ. ವರಿ ಮಾಡಬೇಡಿ, ಅಲ್ಲಿವರೆಗೂ ನೀವು ಬೇಕಾದ ಆ ಚಿಲ್ಡ್ರನ್ಸ್ ವಾರ್ಡ್ಗೆ ಹೋಗಿ ಮಕ್ಕಳನ್ನ ನೋಡ್ಕೊಂಡು ಬರಬಹುದು ಅಂದ್ರು. ರುದ್ರ ಸರಿ ಅಂತ ತಲೆ ಅಲ್ಲಾಡಿಸ್ದ. ಡಾಕ್ಟರ್ ಅಲ್ಲಿಂದ ಹೊರಟೋದ್ರು. ಅವ್ರು ಹೋದ ತಕ್ಷಣ ರುದ್ರ ಮೆಲ್ಲಗೆ ಆದಿರ ಮುಖದ ಹತ್ರ ಬಾಗಿ ಅವಳ ಹಣೆಯ ಮೇಲೆ ತುಂಬಾನೇ ಎಮೋಷನಲ್ ಆಗಿ ಕಿಸ್ ಮಾಡ್ದ. ಅವನು ಅವಳ ಕ್ಯೂಟ್ ಫೇಸ್ ನೋಡ್ತಾ ಮನ್ಸಲ್ಲೇ ಅಂದ, ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಬೀಟ್. ನೀನು ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟ ದಿನದಿಂದ ಪ್ರತಿಯೊಂದು ಮೂಮೆಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಇವತ್ತು ನೀನ್ ನನ್ ಕೊಟ್ಟಿರೋ ಈ ಬಿಗ್ಗೆಸ್ಟ್ ಹ್ಯಾಪಿನೆಸ್ಗೆ ನಾನು ನಿನ್ಗೆ ಲೈಫ್ ಲಾಂಗ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಕಣೋ. ಐ ಲವ್ ಯು ಸೋ ಮಚ್ ಹಾರ್ಟ್ ಬೀಟ್. ಐ ಲವ್ ಯು ಅಂತ ಹೇಳ್ತಾ ಅವನು ಆದಿರ ಹಣೆ ಮೇಲೆ ಮತ್ತೊಂದ್ಸಲ ತುಂಬಾನೇ ಫ್ಯಾಷನೇಟ್ ಆಗಿ ಕಿಸ್ ಮಾಡ್ದ. ಆದಿರ ಫೇಸ್ ನಲ್ಲಿ ಆವಾಗ್ಲೇ ಒಂದು ಪೀಸ್ಫುಲ್ ಫೀಲಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಸುಮಾರು 10 ನಿಮಿಷ ಆದ್ಮೇಲೆ ಆದಿರಾಳನ್ನ ಮೀನ್ ಜನರಲ್ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಅಂಡ್ ಅಷ್ಟರಲ್ಲೇ ಇಡೀ ರಾಜವಂಶಿ ಫ್ಯಾಮಿಲಿ ಅಲ್ಲಿ ಬಂದು ರೀಚ್ ಆದ್ರು. ಅನಿಕಾ, ಅಜ್ಜಿ ಕೃಪಾಜಿ ಅಂಡ್ ಆದರ್ಶ್ ಮೂವರಿಗೂ ಟ್ವಿನ್ಸ್ ಬಾಯ್ಸ್ ಹುಟ್ಟಿದ್ದಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ಕೆಲವರು ಸಿಕ್ಕಾಬಟ್ಟೆ ಖುಷಿ ಪಟ್ರೆ ಇನ್ನು ಕೆಲವರು ಮುಖ ಸಿಡಿಸಿದ್ರು. ಯಾಕಂದ್ರೆ ಅನಿಕಾಗೆ ತನ್ನ ಸೈಡ್ ಇಂದ ಗರ್ಲ್ಸ್ ಗ್ಯಾಂಗ್ ಬಿಲ್ಡ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಇತ್ತ ಆದರ್ಶ್ ಮಾತ್ರ ಈ ರಾಜವಂಶಿ ಮ್ಯಾನ್ಷನ್ಗೆ ಒಬ್ಬ ಕಿರಿಯ ಮಗ ಬರ್ತಾನೆ ಅಂತ ಅನ್ಕೊಂಡಿದ್ದ. ಆದ್ರೆ ಇವಾಗ ಡೈರೆಕ್ಟ್ ಆಗಿ ಇಬ್ರು ಬಂದಿರೋದನ್ನ ನೋಡಿ ಅವ್ನು ಫುಲ್ಲು ಖುಷಿಯಾದ ಅಂಡ್ ಅಜ್ಜಿ ಕೃಪಾ ರಾಜವಂಶಿ ಅಂತೂ ಎಲ್ಲಿಲ್ಲದ ಆನಂದದಲ್ಲಿದ್ರು. ಖಂಡಿತ ಅವರಿಗಿಲ್ಲಿ ಹೆಣ್ಮಗು ಹುಟ್ಟಿದ್ರು ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಅಂಡ್ ಇವಾಗ ಗಂಡು ಮಕ್ಕಳು ಬಂದಿರೋದ್ರಿಂದ ಇನ್ನು ಬಿಗ್ ಹ್ಯಾಪಿನೆಸ್ ಸಿಕ್ಕ ಹಾಗೆ ಆಯ್ತು. ರುದ್ರ ತಕ್ಷಣ ತನ್ನ ಮ್ಯಾನೇಜರ್ ವಿವಾನ್ಗೆ ಕಾಲ್ ಮಾಡಿ ಈ ಇಡೀ ಬಿಗ್ ಹಾಸ್ಪಿಟಲ್ ತುಂಬಾ ಇರೋ ಪ್ರತಿಯೊಬ್ಬರಿಗೂ ಗ್ರ್ಯಾಂಡ್ ಆಗಿ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಆರ್ಡರ್ ಕೊಟ್ಟ. ಅಲ್ಲಿರೋ ಪ್ರತಿಯೊಬ್ಬ ಸ್ಟಾಫ್ಗೂ ಒಂದು ಬಿಗ್ ಗಿಫ್ಟ್ ಬಾಕ್ಸ್ ಅಂಡ್ ಸ್ವೀಟ್ಸ್ ಬಾಕ್ಸ್ ನೀಟಾಗಿ ಕೊಡ್ಲಾಯಿತು. ಆವಾಗ್ಲೇ ಆಲ್ಮೋಸ್ಟ್ 15ರಿಂದ 20 ನಿಮಿಷ ಕಳೆದು ಹೋಯ್ತು. ಆ ಟ್ವಿನ್ಸ್ ಪಾಪುಗಳನ್ನ ಮೀಟ್ ಮಾಡೋಕೆ ಇಡೀ ಫ್ಯಾಮಿಲಿ ತುಂಬಾನೇ ಅರ್ಜೆಂಟ್ ಆಗಿ ವೇಟ್ ಮಾಡ್ತಿದ್ರು. ಆದಿರಾಗೆ ಇನ್ನು ಪ್ರೆಗ್ನೆಂಟ್ ವಾಪಸ್ ಬಂದಿರ್ಲಿಲ್ಲ ನಿಜ. ಆದ್ರೆ ರುದ್ರ ಮಾತ್ರ ಆದಿರ ಕಣ್ ಬಿಡೋಕ್ಕೂ ಮುಂಚೆನೆ ಆ ಇಬ್ರು ಕ್ಯೂಟ್ ಬೇಬೀಸ್ನ ರೂಮ್ಗೆ ಕರ್ಕೊಂಡು ಬರ್ಬೇಕು ಅಂತ ಫುಲ್ಲು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದ. ಅದಕ್ಕೆ ಅವನ ಮಕ್ಕಳ ಮೆಡಿಕಲ್ ರಿಪೋರ್ಟ್ಸ್ ಕಂಪ್ಲೀಟ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಅಂತ ಡೈರೆಕ್ಟ್ ಆಗಿ ಆ ಚಿಲ್ಡ್ರನ್ ವಾರ್ಡ್ ಕಡೆ ನಡೆದ. ಅವನು ಆ ರೂಮ್ ಹೊರಗಡೆ ಯಾರು ಸೆಕ್ಯೂರಿಟಿ ಇಲ್ಲದಿದ್ದನ್ನ ನೋಡಿ ಸೈಲೆಂಟ್ ಆಗಿ ಒಳಗಡೆ ಹೆಜ್ಜೆ ಇಟ್ಟ. ಆದ್ರೆ ಅವನ ಫಸ್ಟ್ ಸ್ಟೆಪ್ ಇಡೋಕ್ಕೂ ಮುಂಚೆನೆ ಅವನ ಜೇಬಿನಲ್ಲಿದ್ದ ಫೋನ್ ತುಂಬಾನೇ ಜೋರಾಗಿ ರಿಂಗ್ ಆಯ್ತು.